ಪೋಷಕರು ಮಕ್ಕಳಿಗೆ ಸಂಸ್ಕಾರ ಕಲಿಸುವ ಪರಿಪಾಠ ಮನೆಯಿಂದಲೇ ಪ್ರಾರಂಭಿಸಬೇಕು. ಶುದ್ಧ ಮನಸ್ಸಿನಿಂದ ಕಲಿತ ವಿದ್ಯೆಗೆ ಎಂದಿಗೂ ನಶಿಸುವುದಿಲ್ಲ ಎಂದು ಉಡುಪಿ ಅದಮಾರ್ ಮಠದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶ್ರೀ ಈಶಾಪ್ರಿಯ ತೀರ್ಥ ಶ್ರೀಪಾದರು ಹೇಳಿದರು. ಪಟ್ಟಣದ ರೋಟರಿ ಹಾಗೂ ಪೂರ್ಣಪ್ರಜ್ಞ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅಂಕಗಳಿಗೆ ಮಾತ್ರ ಸೀಮಿತವಾದ ಶಿಕ್ಷಣವಲ್ಲದೆ ಮೌಲ್ಯಾಧಾರಿತ ಶಿಕ್ಷಣ ಅಗತ್ಯವಾಗಿದೆ. ಮಕ್ಕಳಲ್ಲಿ ಶಿಸ್ತು, ಸತ್ಯನಿಷ್ಠೆ, ಸೇವಾಭಾವನೆ ಹಾಗೂ ಸಮಾಜದ ಮೇಲಿನ ಹೊಣೆಗಾರಿಕೆಯನ್ನು ಬೆಳೆಸುವಲ್ಲಿ ಪೋಷಕರು ಮತ್ತು ಶಿಕ್ಷಕರ ಪಾತ್ರ ಮಹತ್ವದಾಗಿದೆ. ಶಾಲಾ ಶಿಕ್ಷಣವು ಮಕ್ಕಳ ಬೌದ್ಧಿಕ ಬೆಳವಣಿಗೆಯ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕು. ಸಂಸ್ಕಾರಯುತ ಶಿಕ್ಷಣ ಪಡೆದ ಮಕ್ಕಳು ಜೀವನದಲ್ಲಿ ಯಾವ ಪರಿಸ್ಥಿತಿಯಲ್ಲೂ ಸರಿಯಾದ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಗುರುಗಳ ಮಾರ್ಗದರ್ಶನ ಮತ್ತು ಪೋಷಕರ ಪ್ರೀತಿಯ ಸಂಯೋಜನೆ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸುತ್ತದೆ ಎಂದು ಸ್ವಾಮೀಜಿ ತಿಳಿಸಿದರು. ಮಂಗಳೂರಿನ ಸಿವಿಲ್ ನ್ಯಾಯಾಧೀಶರಾದ ಚಿರಾಗ್ ಮಾತನಾಡಿ, ನಾನು ಸಹ ಇದೇ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಯಾಗಿದ್ದು, ನಾವು ಶಾಲೆಯಲ್ಲಿ ಕಲಿಯುವ ಸಂದರ್ಭದಲ್ಲಿ ಈ ಶಾಲೆಯ ಬಗ್ಗೆ ನಮಗೆ ತಿಳಿದಿರುವುದಿಲ್ಲ. ಆದರೆ ಈ ಶಾಲೆಯಿಂದ ಕಲಿತು ಹೋದ ನಂತರ ನಮ್ಮನ್ನು ಯಾವ ರೀತಿ ಸಂಸ್ಕಾರಯುತವಾಗಿ ಬದಲಾಯಿಸುತ್ತದೆ ಎಂಬುದನ್ನು ಇಲ್ಲಿ ಕಲಿತ ಸಾವಿರಾರು ವಿದ್ಯಾರ್ಥಿಗಳೇ ಸಾಕ್ಷಿ. ಶಿಕ್ಷಣ ಒಂದು ಫ್ಯಾಷನ್ ಇದ್ದ ಹಾಗೆ, ಅದನ್ನು ತುಂಬು ಮನಸ್ಸಿನಿಂದ ಪ್ರೀತಿಸಬೇಕು. ಆಗ ನಾವು ಏನು ಗುರಿ ಇಟ್ಟುಕೊಂಡಿರುತ್ತೇವೋ ಅದನ್ನು ಸಾಧಿಸಬಹುದು. ಇದರ ಜೊತೆಗೆ ಪೋಷಕರು ಸಹ ಮಕ್ಕಳಲ್ಲಿ ಯಾವ ವಿಷಯದ ಬಗ್ಗೆ ಹೆಚ್ಚು ಆಸಕ್ತಿ ಇರುತ್ತದೆ ಅದರ ಬಗ್ಗೆ ಹೆಚ್ಚಿನ ಮಹತ್ವ ನೀಡುವಂತೆ ಮನವಿ ಮಾಡಿದ ಅವರು, ಶಿಕ್ಷಣ ಕೇವಲ ಅಂಕಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ನಮ್ಮ ಏಳಿಗೆ ಜೊತೆಗೆ ನಮ್ಮ ಜೊತೆಗಿರುವುದನ್ನು ಬೆಳೆಸುವಂತಹ ಶಿಕ್ಷಣ ಆಗಿರಬೇಕು. ಆ ಶಿಕ್ಷಣದಿಂದ ಈ ಸಮಾಜಕ್ಕೆ ಏನನ್ನಾದರೂ ಕೊಡುಗೆ ನೀಡುತ್ತೇವೆ ಎಂದು ಮೊದಲು ಅರಿತಿರಬೇಕು ಎಂದರು. ಉಡುಪಿ ಆದಮಾರು ಮಠದ ಶಿಕ್ಷಣ ಮಂಡಳಿಯ ಕಾರ್ಯದರ್ಶಿ ಡಾಕ್ಟರ್ ಎಪಿ ಭಟ್ ಅವರು ಮಾತನಾಡಿ, ಇಂದಿನ ಶಿಕ್ಷಣ ವ್ಯವಸ್ಥೆ ಕೇವಲ ಪಠ್ಯೇತರವಾಗಿರದೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗೆ ಒತ್ತು ನೀಡಬೇಕು ಎಂದರಲ್ಲದೆ, ಮಕ್ಕಳಲ್ಲಿ ವಿದ್ಯಾರ್ಥಿಗಳು ಅಡಗಿರುವ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ. ಶಿಸ್ತು, ಶ್ರಮ ಹಾಗೂ ಸಮಪಾಲನೆ ವಿದ್ಯಾರ್ಥಿ ಜೀವನದ ಮೂಲ ಮಂತ್ರಗಳಾಗಿದ್ದು, ಅವುಗಳನ್ನು ಅಳವಡಿಸಿಕೊಂಡರೆ ಯಶಸ್ಸು ಖಚಿತ ಎಂದು ತಿಳಿಸಿದರು. ಎಲ್ಲ ಸಾಫ್ಟ್ವೇರ್ ಅಂತ, ಬಟ್ ನಿಮ್ಮೊಳಗಿರೋ ಪ್ಯಾಷನ್ ನೀವು ಹುಡುಕ್ಬೇಕು. ನಿಮ್ಮ ಪ್ಯಾಷನ್ ಮೇಲೆ ನೀವು ವರ್ಕ್ ಮಾಡಿದಾಗ ನೀವು ಮಾಡೋ ಕೆಲಸ ನಿಮಗೆ ಕಷ್ಟ ಆಗಲ್ಲ. ನೀವು ಮಾಡೋ ಕೆಲಸನ ನಾವು ಇಷ್ಟಪಡ್ತೀರಾ. ನೀವು ಯಾವಾಗ ನಿಮ್ ಕೆಲಸನ ಇಷ್ಟಪಡ್ತೀರಾ, ನಿಮ್ಮ ಕೆಲಸದಲ್ಲಿ ನಿಮಗೆ ಏಳ್ಗೆ ಸಿಗುತ್ತೆ. ಆ ಏಳ್ಗೆಯಿಂದ ದೇಶ ಇನ್ನು ಮುಂದೆ ಬೆಳೆಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂತ ಹೇಳ್ತಾರೆ. ಈ ಸ್ಥಳಕ್ಕೆ ಹೆಚ್ಚಿನ ಪಕ್ಷ ಏಪ್ರಿಲ್ 24, 25, 26 ಅಥವಾ ಆಗಸ್ಟ್ 8, 9 ಹತ್ರ ಸೂರ್ಯ ನೇರ ಇರ್ತಾನೆ. ಆ ನೇರ ಸೂರ್ಯನ ಬೆಳಕು ಆ ಸ್ಥಳಕ್ಕಾಗಿ ಆ ಚೆನ್ನಕೇಶನ ಕಾಲ ಮೇಲೆ ಬೀಳುತ್ತೆ. ಅಂದ್ರೆ ನನ್ನ ಹಿರಿಯರು ಎಂತೆಂಥ ತಪಸ್ಸು ಮಾಡಿದವರು, ಎಂಥ ಕೆಲಸ ಮಾಡಿದವರು. ಚೆನ್ನಕೇಶವನ ಈ ದೇವಸ್ಥಾನವನ್ನು ಹೇಗೆ ಕಟ್ಟಿದ್ದಾರೆ ನಾನೇನು ಹೇಳಬೇಕಾದಿಲ್ಲ. 11ನೇ ಶತಮಾನ ಪ್ರತಿನಿಧಿಸುವಂತ ಒಬ್ಬ ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ. ನಾವೇನು ನ್ಯಾಯ ಕೊಡ್ತೇವೆ ಅದು ವಿಧಿಗೆ ಅನುಸಾರವಾಗಿ ಕೊಡ್ತೇವೆ. ನಾವೇ ಬರ್ಕೊಂಡಿರೋ ವಿಧಿ, ನಾವೆಲ್ಲ ಸೇರಿ ಬರ್ಕೊಂಡಿದ್ದೇವೆ. ದೊಡ್ಡ ಕಾನ್ಸ್ಟಿಟ್ಯೂಷನ್ ಅಂತ ಬರ್ಕೊಂಡಿದ್ದೇವೆ. ಹೀಗೆ ಮಾಡಿದರೆ ಈ ತಪ್ಪಿಗೆ ಇದು, ಈ ತಪ್ಪಿಗೆ ಇದು, ಈ ತಪ್ಪಿಗೆ ಇದು, ಹೀಗೆ ಹೀಗೆ ಅಂತೆಲ್ಲ ಬರ್ಕೊಂಡಿದ್ದೇವೆ. ಆದರೆ ನೋಡಿ, ಆ ಕಾನ್ಸ್ಟಿಟ್ಯೂಷನ್ ಎಷ್ಟೋ ಸರ್ತಿ ಅಮೆಂಡ್ ಆಗ್ತಾ ಇರುತ್ತೆ. ಅಂದರೆ ಯಾವುದೋ ಒಂದು ಕಾಲದಲ್ಲಿದ್ದ ತಪ್ಪು ಇನ್ನೊಂದು ಕಾಲದಲ್ಲಿ ಅದು ತಪ್ಪಲ್ಲ. ಒಳ್ಳೆ ಉದಾಹರಣೆ ಕೊಡ್ಬೇಕಾ ನಿಮ್ಗೆಲ್ಲ ಅರ್ಥ ಆಗಂಗೆ? ಈ ವೇಳೆ ಈ ಸಂಸ್ಥೆಯಲ್ಲಿ ಓದಿ ನ್ಯಾಯಾಧೀಶರಾಗಿರುವ ಚಿರಾಗ್ ಹಾಗೂ ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ರೇವಂತ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮುರಳೀಧರ್, ಜಂಟಿ ಕಾರ್ಯದರ್ಶಿ ಅನಂತಸ್ವಾಮಿ, ಪ್ರಾಂಶುಪಾಲ ಪ್ರಶಾಂತ್ ಕುಮಾರ್, ಪ್ರಾಥಮಿಕ ಶಾಲೆಯ ಪ್ರಾಂಶುಪಾಲರಾದ ಶ್ರೀನಿಧಿ ಉಪಸ್ಥಿತಿ ಇದ್ದರು. ಈ ವೇಳೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.